ಎನ್ನುವಂಥ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಗೋಕಾಕ್ ಮತ್ತು ಅರಬಾವಿ ಹೆಚ್ಚು ಬೆಳಗಾವಿಯ ಈ ರಾಜಕೀಯದಲ್ಲಿ ಎರಡು ಬರಗಳಾಗಿಬಿಟ್ಟು ಅಂತ. ಒಂದು ಜಾರಕಿಹೊಳಿ ಅವ್ರ ಬಣ, ಇನ್ನೊಂದು ಕತ್ತಿ ಮತ್ತು ಅವ್ರ ಬೆಂಬಲಿಗರ ಬಣ. ಇನ್ನು ಮುಂದಿನ ದಿನದಲ್ಲಿ ಯಾವ್ಯಾವ ರೂಪ ಪಡ್ಕೋಬೋದು ಇದು ಅನ್ನುವಂಥದ್ದು. ಯಾಕಪ್ಪ ಅಂದ್ರೆ ಎಲ್ಲ ಕಡೆ ಒಂದು ರೀತಿಯಿಂದ ಗೋಕಾಕದಲ್ಲಿ ಒಂದು ಸೈಡೆಡ್ ಏನೋ ಅನ್ನುವಂಗ ಎದುರಾಳಿ ಇಲ್ಲ. ಅದೇ ಕಾಲಕ್ಕೆ ನಮ್ಮ ಬಾಲಚಂದ್ರ ಅವರ ಅರಬಾವಿ ಕ್ಷೇತ್ರದಲ್ಲೂ ಸಹಿತ ಅಥವಾ ಮುಡೋಲಿ ಕ್ಷೇತ್ರದಲ್ಲೂ ಸಹಿತ ಇವತ್ತಿಗೆ ಅವರು ಎದುರಾಳಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ನೆಲೆಯಲ್ಲೇ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಒಂದಿಷ್ಟು ಕಾನ್ಫಿಡೆನ್ಸ್ ಆಗಿ ನೀವು ಬರ್ಬೋದಪ್ಪ, ನಮ್ಮಲ್ಲಿ ನಡೆಸಿದ್ದೀರಿ, ನಮ್ಮ ವಿರುದ್ಧವಾಗಿ ನಾವು ನಡೆಸ್ತಾ ಇದ್ದೀವಿ, ಈ ರಾಜಕೀಯ ಇದೆ, ನೀವು ಮಾಡಿ ನಾವು ಮಾಡೋಣ ಅನ್ನುವಂಥ ಒಂದು ಮಾತನ್ನು ಆಡೋದು ನೋಡಿದಾಗ ಸಹಜವಾಗಿ ಈ ಗೋಕಾಕ್ ಮತ್ತು ಹುಕ್ಕೇರಿ ಎರಡೂ ತಾಲೂಕುಗಳಲ್ಲೇ ಜೊತೆಗೆ 10ನೇ ತಾಲೂಕುಗಳಲ್ಲೇ ರಾಜಕೀಯ ಮತ್ತು ಪರಿಚಲನ ಸ್ಟಾರ್ಟ್ ಆಗಿದೆ. ನಾವು ಮತ್ತೆ ಹೇಳ್ಬೇಕಾಗಿದೆ, ಸ್ಟಾರ್ಟ್ ಆಗಿದೆ, ಅದ ಈಗ ಮುಂದುವರೆದ. ಅದೇನೋ ಹೊಂದಾಣಿಕೆಯಿಂದ ಒಂದು ಆಗ್ಬೋದು ತಿಳ್ಕೊಂಡಿತ್ತು ಕೆಲವಷ್ಟು ಜನ, ನಾವು ತಿಳ್ಕೊಂಡಿದ್ವಿ, ತಪ್ಪಂತೇನಲ್ಲ. ಯಾಕಂದರೆ ಈ ರಾಜಕೀಯ ಜನ ಯಾವ ಸಂದರ್ಭದಲ್ಲಿ ಒಂದು ಆಗ್ತಾರೆ, ಬೇರೆ ಆಗ್ತಾರೆ, ಏನು ಗೊತ್ತಿರೋದಿಲ್ಲ. ಯಾಕೆ ಎಲ್ಲರಿಗೂ ಅವ್ರ ಹಿತಾಸಕ್ತಿ ಇರ್ತದೆ. ಈ ನೆಲೆಗಟ್ಟಿನಲ್ಲಿ ಇನ್ನೂ ಒಂದಾಗಿರ್ಬೋದು ಅನ್ನೋ ನೆಲೆಗಟ್ಟಲೆ ವಿಚಾರ ಮಾಡುವಾಗ ಇನ್ನೂ ಬಾಲಚಂದ್ರ ಜಾರಕಿಹೊಳಿ ಇವರು ಇನ್ನೊಂದಿಲ್ಲ ನಾವು ಗಮನಿಸಬೇಕಾಗಿತ್ತು. ಜಾರಕಿಹೊಳಿ ಕುಟುಂಬದಲ್ಲೇ ಒಂದು ಬಾಲಚಂದ್ರ ಜಾರಕಿಹೊಳಿ ಅವರು, ಇನ್ನೊಂದು ಸತೀಶ್ ಜಾರಕಿಹೊಳಿ ಅವರು ಒಳ್ಳೆಯ ಬುದ್ಧಿವಂತರು ಮತ್ತು ತಮ್ಮ ರಾಜಕೀಯ ಪ್ಲ್ಯಾನ್ ಹಾಕೋದ್ರಲ್ಲಿ ಬಲ್ಲಿದರು. ಈಗ ನಾವು ಡಿಸಿಸ್ ಬ್ಯಾಂಕಲ್ಲಿ ತೋರಿಸಿ ಕೊಟ್ಟರು ಅದನ್ನು, ಹೌದು ನಾವು ಹಾಕಿ ಬರಲಿವಿ ಅಂತ. ಯಾಕಂದರೆ ಲಿಂಗಾಯತ್ ಡಾಮಿನೆಂಟ್ ಇದ್ದಂತಹ ಒಂದು ಡಿಸಿಸಿ ಬ್ಯಾಂಕ್ನಲ್ಲೇ ತಮ್ಮ ಪ್ರಭುತ್ವವನ್ನು ಸಾಧಿಸಿಕೊಂಡ್ರು ಮತ್ತು ಲಿಂಗಾಯತರ ಗೆಳೆತನ ಉಳಿಸಿಕೊಳ್ಳಲು